पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे रायरिದ್ದಾರೆ Vai, papo, vamos. Vamos. ನೋಡಿ 9 ವಾರ ಪೂಜೆ ಮಾಡಿದ್ದಕ್ಕೆ ಅವ್ರೊಂದು ತೀರ್ಥದ ಮುಖಾಂತರ ಕೊಟ್ಟಿದ್ದಕ್ಕೆ ಆಗ್ಲಾರಂಥ ಕೆಲಸ ಎಲ್ಲ ಆಯಿತು. ಅಲ್ಲದೆ ಅದಕ್ಕೆ ರಾಯರನ್ನ ನಂಬಿ ಅವ್ರಿಗೂ ಕುತ್ಕೊಳಕ್ಕೆ ಬರ್ತಿದ್ದಿಲ್ಲ. ಅಲ್ಲಿ ನೋಡಿ ಯಾವ ಥರ ಕುತ್ಕೊಳಕ್ಕೆ ಬರ್ತಿದ್ದಿರಲಿಲ್ಲ. ಇವತ್ತು ಪೂಜೆದ ವಿಧಾನ ತಿಳ್ಕೊಂಡು ಆ ತೀರ್ಥದ ಮುಖಾಂತರ ತಿಳ್ಕೊಂಡು ಅವ್ರಿಗೂ ಪವಾಡ ಆಯಿತು. ಅವ್ರ ಮಗಳು ಇವ್ರಿಗೂ ಪವಾಡ ಆಯಿತು. ಒಂದು ಅನಾರೋಗ್ಯದಿಂದ ಹೆಚ್ಚು ಹುಷಾರಾಗಿ ಸುಮಾರು ಜನಕ್ಕೆ ಪವಾಡ ಆಗಿದೆ. ಇಲ್ಲಿ ಈ ಅಮ್ಮನಿಗೂ ಒಂದು ಗಡ್ಡೆ ಇತ್ತು. ಇವತ್ತು ಹಂತವಾಗಿ ಎಲ್ಲ ಕರ್ಕೊಂತ ಬರ್ತಾ ಇದೆ ಅಂತ ಬಂದಿದ್ದೇನೆ ಇಲ್ವಾ? ಈ ತೀರ್ಥದ ಮುಖಾಂತರದಲ್ಲಿ ಅಷ್ಟು ಪವಾಡ ಇರುತ್ತೆ. ಇದನ್ನ ಸಾಧಾರಣವಾಗಿ ನೀರು ಅನ್ಕೋಬೇಡಿ. ನೀರು ಗಂಗಾಜಲ ಅದು. ಅದ್ರ ಜೊತೆ ಒಂದು ತೀರ್ಥದ ಪ್ರಸಾದ ಮುಖಾಂತರದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಆಯ್ತಾ? ಈಗ ರಾಯರನ್ನ ನಂಬಿ ನಮಗೆ ಏನೇನು ಪವಾಡ ಆಗುತ್ತೆ, ಹೇಗೆ ಪವಾಡ ಆಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ನೀವು ಭಕ್ತಿಯಿಂದ ಪೂಜೆ ಮಾಡ್ತೀರಾ, ನಾನು ಹೇಳ್ಕೊಟ್ಟಂಗೆ ಪೂಜೆ ಮಾಡಿ ನೋಡಿ. ಒಂದು ವಿಚಾರದಲ್ಲಿ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಾನು ಎಷ್ಟು ಜನಕ್ಕೆ ಇವತ್ತು ಪವಾಡಗಳಾಗಿದೆ, ಆ ಪವಾಡ ನಿಮ್ಮ ಒಟ್ಟಿಗೆ ತೊಗೊಂಡು ಬರ್ತಾ ಇದ್ದೀನಿ, ನಿಮ್ಮ ಕಣ್ಣು ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಪವಾಡಗಳನ್ನು ನಾನು ಪವಾಡ ಮಾಡಿದ್ದಲ್ಲ ಇದೆಲ್ಲ ರಾಘವೇಂದ್ರ ಸ್ವಾಮಿಯವರು ಪವಾಡ ಮಾಡೋದು. ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಮಗೆ ಏನು ಪವಾಡ ಮಾಡ್ಕೊಡ್ತಾರೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿದ್ರೆ ಎಂತಿಂತ ಕ್ಯಾನ್ಸರ್ ಗಡ್ಡೆ, ಬ್ರೈನ್ ಟ್ಯೂಮರು, ಒಳಗಡೆ ದೇಹದಲ್ಲಿರ್ತಕ್ಕಂಥ ಈ ಗಂಟುಗಳು, ಇಷ್ಟೆಲ್ಲ ಪವಾಡಗಳನ್ನು ಮಾಡ್ತಾ ಇರೋದು ಮಹಾನ್ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನಾನು ಮನಸ್ಸು ಇವತ್ತು ಏನಾದರೂ ಮೋಸ ಮಾಡಬೇಕು ಅಂತ ಬಂದರೆ 100 ಜನಕ್ಕೆ ಮೋಸ ಮಾಡ್ಬೋದು, 500 ಜನಕ್ಕೆ ಮೋಸ ಮಾಡ್ಬೋದು, 1000 ಜನಕ್ಕೆ ಮೋಸ ಮಾಡ್ಬೋದು, ಗೊತ್ತಾಗದೇ ಮೋಸ ಮಾಡ್ಬೋದು, ಹೌದಲ್ವಾ? ಆದರೆ ಇಲ್ಲಿ 13 ರಿಂದ
ಬರ್ತಾ ಇದ್ದಾರೆ ಅಂದ್ರೆ ರಾಯರು ಪ್ರತ್ಯಕ್ಷವಾಗಿ ಮೂಡಿ ಬಂದಿದ್ದಾರೆ. ನಾವು ರಾಯರಲ್ಲ, ನಾವು ಯಾವ ಗುರುಗಳನ್ನೂ ಅಲ್ಲ. ಭಕ್ತಿಯಿಂದ ಹೇಗೆ ಪೂಜೆ ಮಾಡುದು ನಾನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ದೇವ್ರನ್ನ ಗುರುಗಳನ್ನ ಹೇಗೆ ಹೊಲಿಸ್ಕೋಬೇಕು, ನಾವು ಋಷಿ ಮುನಿಗಳೆಲ್ಲ ಜಪ ಮಾಡಿ ಭಗವಂತನ ಹೊಲಿಸ್ಕೊತಾ ಇದ್ರು. ಅವಾಗ ಜಪ ಮಾಡಿದಂಥ ಸಂದರ್ಭದಲ್ಲಿ ಆ ಕಟ್ಟೆ, ಆ ಕುತ್ಕೊಂಡಂತ ಸ್ಥಾನ ಇರುತ್ತಲ್ಲ, ಅಲ್ಲಿ ಇವತ್ತಿಗೂ ಹುಲ್ಲು ಕೂಡ ಬಂದಿಲ್ಲ. ಅದು ಕೊಡಗಿನಲ್ಲಿ ಇರುತ್ತೆ, ಅದು ನೀವು ನೋಡ್ಕೋಬಹುದು. 5 ಋಷಿಮಣಿಗಳು ಕುತ್ಕೊಂಡಿದ್ದಾರೆ ಆ ಪ್ಲೇಸ್ ಅಲ್ಲಿ. ಕುತ್ಕೊಂಡಾಗ ಆ ಜಾಗ ಅಕ್ಕಪಕ್ಕದಲ್ಲಿ ಎಲ್ಲ ಹುಲ್ಲು ಬೆಳೆಯುತ್ತೆ. ಆ ಜಾಗದಲ್ಲಿ ಕುತ್ಕೊಂಡು ತಪಸ್ ಮಾಡುವಂತ ಜಾಗದಲ್ಲಿ ಇವತ್ತಿಗೂ ಹುಲ್ಲು ಬೆಳೆದಿಲ್ಲ. ಅಲ್ಲಿ ಅವರು ದೇವರನ್ನೇ ಒಲಿಸ್ಕೊಂಡಿದ್ದಾರೆ. ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ಪ್ರತಿಯೊಬ್ಬ ಭಕ್ತಾದಿ ಮನೆಗಳನ್ನೆಲ್ಲ ಮೂಡಿ ಬರ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನಾನು ರಾಯರ್ಗೆ ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಪೂಜೆ ಮಾಡ್ತೀರಾ? ನೋಡಿ, ಕಷ್ಟ ನನ್ನಲ್ಲೇ ಮುಕ್ತಿ ಆಗಲಿ. ನನಗೆ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಇವಾಗ ನೋಡಿ, ಅವ್ರ ಕೆಲಸ ಕಡ್ಡಿ ಆಯ್ತು ನೋಡಿ. ಇಲ್ಲಿ ರಾಯನ್ನ ಪೂಜೆ ಮಾಡೋದ್ರಿಂದ 13 ವರ್ಷ 14 ವರ್ಷ ಮಕ್ಕಳಾಗಲಾರ್ದಂಥವ್ರಿಗೆಲ್ಲರಿಗೂ ಮಕ್ಕಳಾಗಿದೆ. 9 ವಾರ ಈ ತೀರ್ಥದ ಪ್ರಸಾದ ಮುಖಾಂತರದಲ್ಲಿ ತಗೊಂಡಂಥವ್ರಿಗೆಲ್ಲರಿಗೂ ಇವತ್ತು ಮಕ್ಕಳಾಗಿದೆ. ಕಾಯಿಲೆಗಳು ಕಮ್ಮಿಯಾಗಿದೆ. ಅದು ಅಷ್ಟು ಅಂತಿಂತವಾದಂಥ ನೀರಲ್ಲ, ಅದು ಆ ಗಂಗಾ ಜಲದಲ್ಲಿ ಮೃತ್ತಿಕಾ ಪ್ರಸಾದನ ಹಾಕಿಕೊಟ್ಟು ಇವತ್ತು 9 ಗ್ಲಾಸ್ ಕುಡಿದಂಥ ವ್ಯಕ್ತಿಗಳು ಕಣ್ಮುಂದ್ಗಡೆ ಇಲ್ಲೇ ಇದ್ದಾರೆ. ಈ ತಾಯಿ ಅವ್ರ ತಾಯಿಗೆ ಸುಮಾರು ನನಗೆ ನನ್ನ ಮಗಳಿಗೆ ಒಂದು ಸಮಸ್ಯೆ ಇದೆ ಅಂದಾಗ ಇವತ್ತು ಎಲ್ಲ ಬಗೆಹರಿಯುತ್ತೆ. ಅವ್ರು ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂತ ಇವತ್ತು ಚಕ್ರಮುಖ ಹಾಕೊಂಡು ಕುತ್ಕೊಂಡಿದ್ದಾರೆ. ಅದಕ್ಕೆ ರಾಯರಿಗೆ ಹೇಗೆ ಪೂಜೆ ಮಾಡಬೇಕು, ಎಷ್ಟು ದೀಪಗಳನ್ನ ಹಚ್ಚಬೇಕು, ಇವತ್ತು ಇಡೀ ಕರ್ನಾಟಕ ನಾನು ಹುಡುಕ್ತಾ ಇದೆ. ಹೌದಲ್ವಾ? ಯಾವ ಮೂಲೆಯಿಂದ ಬರ್ತಾ ಇದ್ರು, ಪ್ರತಿ ಒಂದೊಂದು ಮೂಲೆಯಿಂದನೂ ಹುಡುಕೊಂಡು ಬರ್ತಾ ಇದ್ದಾರೆ. ಆದ್ರೆ ನಾನು ಇದೇ ಜಾಗದಲ್ಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಲೈವ್ ಬರ್ತೀನಿ, ಆದ್ರೆ ಯಾವ ಜಾಗ ಅಂತ ಹೇಳಲ್ಲ. ಆ ಜಾಗ ಹೇಳ್ಬಿಟ್ರೆ ಜನಗಳು ಮುಕ್ಕು ಬಿಟ್ಬಿಡ್ತಾರಲ್ಲ. ನೋಡಿದ್ರ ದಿನ 15-20 ಕಾಲಡಿ ಲೈನೇ ಬರ್ತಾ ಇದ್ರು. ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ? ಅವ್ರು ಗೊತ್ತಿಲ್ಲ, ನನಗೆ ಪವಾಡ ಆಯ್ತು ನಿಮ್ ಹುಡುಕೊಂಡು ಬಂದಿದ್ದೀನಿ, ಅಲ್ಲಪ್ಪ ಸ್ವಾಮಿ ಇಲ್ಲಿದ್ದೀನ ತಿಂಗಳು 3 ದಿವಸ ಆಯ್ತು ನಾನು ಹುಡುಕ್ತಾ ಇದ್ದು, 2 ದಿವಸ ಆಯ್ತು ಹುಡುಕ್ತಾ ಇದ್ದು. ಎಲ್ಲಿ ಮನೆಯಿಂದ ಹೊರಗಡೆ ಬಂದು ನನ್ನನ್ನು ಮುಂಚೆಯಿಂದ 2 ವರ್ಷ 3 ವರ್ಷ 4 ವರ್ಷ ಆಯ್ತು ಹುಡುಕ್ತಾ ಇದ್ದು ಜನಗಳು. ಅಷ್ಟು ಬೇಗ ಸಿಗಲ್ಲ ನಾನು. ಯಾಕಂದ್ರೆ ಈ ಜಾಗ ಬಿಟ್ರೆ ಇಲ್ಲಿ ಬಿಟ್ರೆ ನಾನು ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ. 5 ಕಿಲೋಮೀಟರ್ 1000 ಕಿಲೋಮೀಟರ್ ಒಂದೇ ದಿನದಲ್ಲಿ ಹೋಗ್ತಾ ಇರ್ತೀನಲ್ಲ ವೆಹಿಕಲ್ ತಗೊಂಡು. ನಾನು ಹಂಗಾಗಿ ಯಾರಿಗೂ ಸಿಕ್ಕಿಲ್ಲ. ಇಲ್ಲಿ ಭಕ್ತಿಯಿಂದ ನಾವು ಇವಾಗಲೂ ಹೇಳ್ತಾ ಇದ್ದೀನಿ, ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಆಗದಂತ ಕೆಲಸ ಎಲ್ಲ ಆಗುತ್ತೆ. ನಾವು ಓಪನ್ ಚಾಲೆಂಜ್ ಕೊಡ್ತೀನಿ ಸ್ವಾಮಿ, ಓಪನ್ ಚಾಲೆಂಜ್ ಮಾಡ್ತೀನಿ. ಕ್ಯಾನ್ಸರ್ ಪೇಷಂಟ್ 3ನೇ ಸ್ಟೇಜ್ 4ನೇ ಸ್ಟೇಜ್ ಇಂತಿಂತ ಕ್ಯಾನ್ಸರ್ ಎಲ್ಲ ಕೇವಲ 7ನೇ ವಾರದಲ್ಲಿ ಹೋಗಿದೆ. ಅವರಿಗೆ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹಾಸ್ಪಿಟಲ್ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನನಗೆ 1 ಕೋಟಿ ಕೊಡ್ತೀನಿ ಅಂದ್ರೂ ನಿನ್ ಕಾಲ್ ರೆಡಿ ಮಾಡಕ್ ಆಗಲ್ಲ ಅಂತ ವ್ಯಕ್ತಿ ಇವತ್ತು ನಡ್ಕೊಂಡು ಬಂದು ಆಶೀರ್ವಾದ ತಗೊಂಡಿದ್ದಾನೆ. ಇದು ರಾಯರ ಪವಾಡ. ರಾಯರ ಬಗ್ಗೆ ಹೇಗೆ ಪೂಜೆ ಮಾಡೋದು ಅದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಭಕ್ತಿಯಿಂದ ಪೂಜೆ ಮಾಡಿ. ಇಲ್ಲಿ ಯಾವ ದೇವರು ನನಗೆ ದುಡ್ಡು ಕೊಟ್ಟರೆ ನಿಮ್ಗೆ ಅನುಗ್ರಹ ಮಾಡ್ತೀರಿ ಅಂತ ಹೇಳಿಲ್ಲ. ದೇವ್ರು ಕೇಳೋದು ಒಂದೇ, ಭಕ್ತಿಯಿಂದ ಪೂಜೆ ಮಾಡ್ರಿ. ನೀವೇನಾದ್ರೂ ಕೋರಿಕೆ ಹೊತ್ಕೊಂಡ್ರೆ ತೀರಿಸ್ಬಿಡಿ ಭಗವಂತನಿಗೆ. ಭಗವಂತ ನಿಮ್ಮಲ್ಲಿ ಕೋರಿಕೆ ನನಗೆ ಕೊಟ್ಟರೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಲ್ಲ. ನಮ್ಮ ಪಾಪ ಕರ್ಮಗಳು ತೊಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ದಾಸೋಹ, ಈಗ ಅನ್ನದಾನ ಮಾಡ್ತಾರೆ ಗೊತ್ತಲ್ವಾ? ಆ ಮಾಡಿದಂಥ ಸಂದರ್ಭದಲ್ಲಿ ಒಂದು 50 ಜನ 100 ಜನ ಊಟ ಮಾಡಿದಾಗ ನಿಮ್ಮ ಪಾಪ ಕರ್ಮಗಳೆಲ್ಲ ಮುಕ್ತಿ ಆಗುತ್ತೆ. ಭಗವಂತನಿಗೆ ನಾವು ಅರ್ಕೆ ಹೊತ್ಕೊಂಡ್ರೆ, ನಾವು ಅರ್ಕೆ ತೀರಿಸಲಿಲ್ಲ ಅಂದ್ರೆ ನಮ್ಮನ್ನ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ ಭಗವಂತ. ಇದು ಸತ್ಯ. ಅದಕ್ಕೆ ಇವತ್ತು ನೋಡಿ, ನಾನು ರಾಘವೇಂದ್ರಾಯ ಸತ್ಯಧರ್ಮಾರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ
ನಮ್ಮ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅನ್ನೋದ್ರಿಂದ ನಮ್ ಸಾವು ದೂರ ಹೋಗುತ್ತೆ. ಅರ್ಥ ಆಯ್ತಾ? ಭಗವಂತನ ಹೆಸರು ಎಷ್ಟು ಸತಿ ನೀವು ಕೂಗಿ ಹೇಳ್ತೀರೋ ಅಲೋ ಅನ್ನೋದು ಬೇಡ. ಜೈ ಶ್ರೀರಾಮ್ ಅಂತ ಹೇಳಿ, ಯಾರೇ ಎದುರುಗಡೆ ಬರಲಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊತ ಹೋಗಿ, ನಿಮ್ಮ ಸಾವು ದೂರ ಹೋಗುತ್ತೆ. ರಾಮನ ಹೆಸರು ಹೇಳೋದ್ರಿಂದ ನಿಮ್ಮ ಆಯುಷ್ ಹೆಚ್ಚಾಗುತ್ತೆ, ಸಾವು ದೂರ ಹೋಗುತ್ತೆ. ಅರ್ಥ ಆಯ್ತಾ? ಆಯ್ತು, ಒಳ್ಳೇದಾಯ್ತು. ನಾ ಹೇಳಿದ್ರಿ ಇಷ್ಟದ ಅದೆಲ್ಲ ಕಾಗದ ಪತ್ರ ಬರೆದುಕೊಂಡು ಅದ್ರ ಮಂತ್ರಾಕ್ಷತೆ ಹಾಕಿ ಎಲ್ಲ ಹೇಳಿರ್ತಾನೆ. ಕಾಲು ಇರಲಿ ಏನೇ ಇರಲಿ ಎಲ್ಲರೂ ಕಾಗದ ಪತ್ರದಲ್ಲಿ ಹಾಕಿ ಬರ್ದಿದೆ ಅಂತ ಕೇಳಿಲ್ಲ, ಅದನ್ನ ಮಾಡಿ